ಮುಳಬಾಗಿಲು ಶ್ರೀ ಯೋಗಿ ನಾರಾಯಣ ಸ್ವಾಮಿ ಜಯಂತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್, ದಂಡಾಧಿಕಾರಿಗಳು ಗೀತಾ ಮೇಡಂ ಹಾಗೂ ಕೊತ್ತಪಾಳ್ಯ ಜಯರಾಮ್ ಮಾಸ್ಟರ್ ಹಾಗೂ ಕೇಸರಿ ಶಂಕರ್, ಎನ್ಆರ್ಎಸ್ ಸತ್ಯಣ್ಣ, ಬಿಜೆಪಿ ಮೋಹನ್ ಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹಲವು ಗಣ್ಯರು, ಮುಖ್ಯೋಪಾಧ್ಯಾಯರು ಒಂದುಗೂಡಿ ಯೋಗಿ ನಾರಾಯಣ ಸ್ವಾಮಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಪೂಜೆ ಸಲ್ಲಿಸಿ ಅವರ ಹಿತವಚನಗಳನ್ನು ಎಲ್ಲರ ಬಾಳಲ್ಲಿ ಬೆಳಕಾಗುವಂತೆ ಆದರ್ಶವಾಗಲಿ ಎಂದು ಹರಿಸಿ ಮಾತನಾಡಿದರು. ನಾವೆಲ್ಲರೂ ಒಂದು ಸೇರಿದ್ದೀವಿ. ತಾತಯ್ಯನವರ ಕಿರು ಪರಿಚಯವನ್ನು ಹೇಳಬೇಕು ಅಂತ ನಮ್ಮ ಸ್ನೇಹಿತರು ಹೇಳಿದ ಪ್ರಯುಕ್ತ ನಮ್ಮ ಯೋಗಿ ನಾರಾಯಣ ಯತೀಂದ್ರರು ಅವರು ಹುಟ್ಟಿದವರು ಕೈವಾರ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೈವಾರ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಅಂಥ ಪುಣ್ಯಕ್ಷೇತ್ರದಲ್ಲಿ ಈ ಮಹಾನ್ ಭಾವರು ಹುಟ್ಟಿರೋದೇ ನಮ್ಮ ಎಲ್ಲರಿಗೂ ಸಹ ಹೆಮ್ಮೆಯ ವಿಷಯ. ಇವರು ತಂದೆಯವರು ಕೊಂಡಪ್ಪ, ಇವರ ತಾಯಿಯವರು ಮುದ್ದಮ್ಮ. ಇವರ ಬಹಳ ಸರಳವಾದಂಥ ನಮ್ಮ ಕುಲಕಸಬಾಗಿರ್ತಕ್ಕಂಥ ಬಳೆ ವ್ಯಾಪಾರವನ್ನು ಮಾಡಿಕೊಂಡಿದ್ದಂಥ ದಂಪತಿಗಳು. ಇವರಿಗೆ ಮಕ್ಕಳಾಗಲಿಲ್ಲ ಅಂಥೇಳಿ ಭಾಳ ಒಂದು ನಾರಾಯಣ ಇವರನ್ನು ಅಮರನಾರಾಯಣರನ್ನು ಬೇಡಿಕೊಂಡ ಪ್ರಯುಕ್ತ ಇವರಿಗೆ ಒಂದು ದಿವಸ ಕನಸಲ್ಲಿ ಬಂದು ಅಮರನಾರಾಯಣರು ಈ ಮಿಂಚಿನ ರೂಪದಲ್ಲಿ ಬೆಳಕನ್ನು ಕಾಣಿಸಿಕೊಂಡು ಮುದ್ದಮ್ಮನವರ ಶರೀರದಲ್ಲಿ ಲೀನವಾಯಿತು. ಇದನ್ನು ತಮ್ಮ ಗಂಡನಿಗೆ ಕೊಂಡಪ್ಪನಿಗೆ ವಿಷಯವನ್ನು ತಿಳಿಸಿದಾಗ ಅವರು ಭಾಳ ಆನಂದಪಟ್ಟು ನಮ್ಮ ಅಮರನಾರಾಯಣ ಸ್ವಾಮಿ ಈ ದಿವಸ ನಮಗೆ ಈ ವರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷಪಟ್ಟರು. ಈ ರೀತಿಯಾಗಿ ಈ ಆಕೆಯ ಹೊಟ್ಟೆಯಲ್ಲಿ ನಾರಾಯಣ ತಾತಯ್ಯನವರು ಬೆಳೆಯುತ್ತಾ ಬಂದ ಸಂದರ್ಭದಲ್ಲಿ ಅವರ ಸೋದರತೆಯಾಗಿರ್ತಕ್ಕಂಥ ಅವರು ಹೊಟ್ಟೆ ಕಿಚ್ಚಿನಿಂದ ಇವನು ಹುಟ್ಟುಬಿಟ್ರೆ ಮಗು ಈ ಆಸ್ತಿಯೆಲ್ಲ ಬೇರೆ ಆಗಿಬಿಡ್ತದೆ, ಇದನ್ನೇನಾದರೂ ಮಾಡಿ ಈ ಮಗುವನ್ನು ಸಾಯಿಸಬೇಕು ಅಂತ ಆ ಎಮ್ಮನು ಮನಸ್ಸಲ್ಲಿ ಯೋಚನೆ ಮಾಡಿ ಇದ್ದಾಗ 9 ತಿಂಗಳಾಯಿತು. ಆಗ ಏನಾಯಿತು, ಇವರು ಹೊರಗಡೆ ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ತೆರಿಗೆ ನೋವುಗಳು ಕಾಣಿಸಿದಾಗ ಅವರ ಸೋದರತೆ ಬಂದಿದ್ದೆ, ನಾನು ಔಷಧ ಕೊಡ್ತೀನಿ, ಭಾಳ ಸುಲಭವಾಗಿ ತೆರಿಗೆ ಆಗುತ್ತೆ ಅಂತ ಹೇಳಿ ಅವರ ಸೋದರತೆ ಆಯಮ್ಮನಿಗೆ ವಿಷವನ್ನು ಕೊಡ್ತಿದ್ರು. ಆ ಕೆಲವೇ ಗಂಟೆಗಳಲ್ಲಿ ಆಯಮ್ಮನೇನು ಮರಣ ಅವಸ್ಥೆಗೆ ಬಂದಿದ್ದಳು. ಅಂಥ ಸಮಯದಲ್ಲಿ ನಾರಾಯಣ ಯತೀಂದ್ರರು ಅವರು ಜನ್ಮಿಸಿದರು. ಅವರು ಹುಟ್ಟಿದ ತಕ್ಷಣವೇ ಬೆಳಕು ಇದೆಲ್ಲ ಭಾಳ ವಿಶಾಲವಾಗಿ ಅವರ ತೇಜೋರೂಪವನ್ನು ಅವನು ಕಂಡ ಜನರೆಲ್ಲರೂ ಭಾಳ ಸಂತೋಷಪಟ್ಟರು. ಆಮೇಲೆ ಕೆಲವೇ ನಿಮಿಷಗಳಲ್ಲಿ ತಾಯಿಯಾಗಿರ್ತಕ್ಕಂಥ ಮುದ್ದಮ್ಮನವರು ಅವರು ಏನು ಮಾಡೋದು ನಿಧನ ಹೊಂದಿದರು. ಹೊರಗಡೆ ಹೋದಂಥ ನಮ್ಮ ಕೊಂಡಪ್ಪನವರು ಬಂದು ನೋಡಿ, ಒಂದು ಕಡೆ ಮಗು ಜನನವಾಗಿದೆ, ಇನ್ನೊಂದು ಕಡೆ ಹೆಂಡತಿ ಸತ್ತೋಗಿದ್ದಾಳೆ. ಭಾಳ ದುಃಖದಿಂದ ಆಶೀರ್ವಾದವನ್ನು ಮಾಡಿ ನಾರಾಯಣ ಯತೀಂದ್ರರೇ ಇವತ್ತು ನಮ್ಮ ಮಗನಾಗಿ ಹುಟ್ಟಿದ್ದಾನೆ ಅಂತೇಳಿ ಸಂತೋಷ ಪಡುತ್ತಾ ತನ್ನ ಹೆಂಡತಿ ಹೋದಂಥ ದುಃಖದಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದರು. ಈ ರೀತಿಯಾಗಿ ಪರಪುಟ್ಟನಾದ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ಮಗುವಾಗಿ ಆ ಊರಿನ ಎಲ್ಲ ಜನರ ಎಲ್ಲ ಜಾತಿ ಪಂಗಡದವರ ಮಗುವಾಗಿ ಊರಿನಲ್ಲಿ ಭಾಳ ವಿಜೃಂಭಣೆಯ ಬೆಳೀತಾ ಬಂದ. ಆತನ ತೇಜೋದ ರೂಪವನ್ನು ಆತನ ಬುದ್ಧಿವಂತಿಕೆಯಿಂದ ನೋಡಿದಂಥ ಆ ದೇವಸ್ಥಾನದ ಅರ್ಚಕರು ಭಾಳ ಆತನನ್ನು ಒಳ್ಳೆಯ ದಾರಿಯಲ್ಲಿ ತಂದು ಆತನಿಗೆ ಒಳ್ಳೆಯ ದಾರಿಯಲ್ಲಿ ನಡೀತಕ್ಕಂಥ ಉಪದೇಶವನ್ನು ಮಾಡ್ತಾ ನಡ್ಕೊಂಡು ಬಂದರು. ಈ ರೀತಿಯಾಗಿ ಅವರು ತಮ್ಮ ಬಾಲ್ಯ ಜೀವನವನ್ನು ನಡೆಸಿದ ಮೇಲೆ ಯೌವನಕ್ಕೆ ಬಂದ ಮೇಲೆ ಊರಿನ ಜನರೆಲ್ಲ ಸೇರಿ ಆತನಿಗೆ ತನ್ನ ಸೋದರ ಮಾವನ ಮಗಳಾಗಿರ್ತಕ್ಕಂಥ ಮುನಿಯಮ್ಮನನ್ನು ಮದುವೆ ಮಾಡಿದರು. ಮದುವೆ ಮಾಡಿದ ಮೇಲೆ ಸಂಸಾರದ ಜಂಜಾಟ ಶುರುವಾಯಿತು. ಈತ ಪ್ರತಿ ದಿವಸ ಬಳೆ ತಗೊಂಡೋಗಿ ಊರಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದ. ಆದರೆ ಯಾರಾದರೂ ಕೊಟ್ಟರೆ ತಗೊಳ್ತಾ ಇದ್ದ, ಇಲ್ಲಿಂದ ಬರೀ ಕೈಲಿ ವಾಪಸ್ ಬರ್ತಾ ಇದ್ದ. ಮುನಿಯಮ್ಮನಿಗೆ ಆಶ್ಚರ್ಯ ಆಯಿತು, ಯಾಕೆ ಈ ರೀತಿ ಆದರೆ ನಮ್ಮ ಸಂಸಾರ ಯಾಕೆ ನಡೆಯೋದು ಅಂತ ಹೇಳಿ ಭಾಳ ಗಂಡನನ್ನು ಬೈಯೋಕ್ಕೆ ಶುರು ಮಾಡಿದ್ರು. ಕಡೆಗೆ ಈಗ ಇದೇ ರೀತಿಯಾಗಿ ನಡೀತಾ ಇದ್ದ ಸಂದರ್ಭದಲ್ಲಿ ಸಾಲ ಸೋಲ ಮಾಡಿಕೊಂಡು ಸಾಲಗಾರನಾದ ತಾತನವರು ಆಮೇಲಕ್ಕೆ ಏನೇನೋ ಮಾಡ್ತಾರೆ, ಏನು ಮಾಡಿದ್ರು ಕೂಡ ಸಾಲ ತೀರ್ಸೋಕ್ಕಾಗಲಿಲ್ಲ. ಆಮೇಲೆ 3 ಜನ ಮಕ್ಕಳಾಗ್ತಾರೆ, ಚಿಕ್ಕ ಕೊಂಡಪ್ಪ, ದೊಡ್ಡ ಕೊಂಡಪ್ಪ ಮತ್ತು ಆಮೇಲಕ್ಕೆ ಮುದ್ದಮ್ಮ. ನನ್ನ ಮಗಳಿಗೂ ಸಹ ತನ್ನ ತಾಯಿ ಹೆಸರನ್ನೇ ಇಟ್ಟು ಇದನ್ನು ಘೋಷಣೆ ಮಾಡ್ತಾನೆ. ಹೆಣ್ಣು ಒಂದೇ ಮುದ್ದಮ್ಮ. ಈ ರೀತಿಯಾಗಿ ಬೆಳೆದಂಥ ಆಮೇಲೆ ಈ ಸಾಲಗಾರರ ಕಾಟ ಜಾಸ್ತಿ ಆಯಿತು. ಆ ಊರಿನ ಶಾನುಭೋಗ
ಅವ್ರೇನು ಮಾಡಿದ್ರು ಭಾಳ ಕಿರುಕುಳ ಕೊಡ್ತಾ ಇದ್ವಿ. ಇವನ್ನ ಇದನ್ನ ಬೆಳವಣಿಗೆಯನ್ನು ಸಹಿಸೋಕ್ಕಾಗಲಿಲ್ಲ. ನಮ್ಮ ಯಾವುದೋ ಕಡಿಮೆ ಒಂದು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಇವನು ನಮ್ಮ ಎಲ್ಲರಿಗಿಂತ ಮುಂದುವರಿತಾ ಇದ್ದಾನಲ್ಲ ಎಂಬ ಒಂದು ದ್ವೇಷದಿಂದ ಆತನೇನು ಮಾಡ್ರೆ ಈ ಮೇಲೆ ಸಾಲಗಾರನ ಎತ್ತುಗಟ್ಟಿ ಭಾಳ ತೊಂದರೆ ಕೊಡ್ತಾ ಇದ್ದ. ಆಮೇಲೆ ಹಂಗಿಸ್ತಾ ಇದ್ದ, ಏನು ಪರಮ ಭಕ್ತ ನೀನು, ನಾರಾಯಣ ನನ್ನ ಭಕ್ತ ನೀನು ದೇವರನ್ನು ಬೇಡ್ಕೊಳ್ಳಯ್ಯ, ನಿನಗೆ ಎಲ್ಲ ಸಾಲಗಳು ಸಾಲ್ವ್ ಮಾಡ್ತಾನೆ. ಈಗ ಭಾಳ ನೋವು ತಿಂದು ದೇವರ ಹತ್ರ ಕೂತ್ಕೊಂಡು ಕಣ್ಣೀರು ಸುರಿಸುತ್ತಾ ಆತನು ದೇವರನ್ನು ಪ್ರಾರ್ಥನೆ ಮಾಡ್ತಾನೆ, ಯಾಕಪ್ಪ ನಾನು ಈ ಸಾಲವನ್ನೆಲ್ಲ ತೀರಿಸೋದು. ಒಂದು ದಿವಸ ರಾತ್ರಿ ಇದ್ದ ಹಾಗೆ 12 ಗಂಟೆ ರಾತ್ರಿಯಲ್ಲಿ ಯಾರೋ ಬಂದು ಬಾಗಿಲು ಬಡಿತಾರೆ. ಈ ಮುದ್ದಮ್ಮ ಹೋಗಿ ಮುನಿಯಮ್ಮ ಹೋಗಿ ಬಾಗಿಲು ತೆಗಿತಾಳೆ. ತೆಗೆದು ನೋಡಿದ್ರೆ ಯಾರೋ ಬಹಳ ಒಳ್ಳೆಯ ರೂಪವಂತನಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ರೂಪದಲ್ಲಿ ಬಂದಿರತಕ್ಕಂಥವನು, ಅಮ್ಮ ನಿಮ್ಮ ಯಜಮಾನರಿಗೆ ಈ ಒಂದು ಹಣದ ಚೀಲವನ್ನು ಕೊಟ್ಬಿಡು ಅಂತ ಕೊಟ್ಬಿಡ್ತಾರೆ. ನೀವು ಯಾರೋ ಎತ್ತ ಕೇಳೋ ಸಲುವಾಗಿ ಅಲ್ಲಿ ಮಾಯವಾಗ್ತಾರೆ. ಆಮೇಲೆ ಗಂಡನಿಗೆ ತಿಳಿಸಿದ ಒಂದು ಈಕೆ ಏನು ಮಾಡಿದ್ರು, ಆ ದೇವರೇ ಬಂದು ನಮ್ಮನ್ನು ಈ ರೀತಿಯಾಗಿ ನಿಮ್ಮ ಸಾಲವನ್ನು ತೀರಿಸೋದಕ್ಕೆ ಹಣ ಕೊಟ್ಟಿದ್ದಾರೆ ನೋಡಿ, ನನಗೆ ದರ್ಶನ ಆಗಲಿಲ್ಲ, ನಿನಗೆ ದರ್ಶನ ಕೊಟ್ಟು ಹೋದ್ರು ಅಂತ ಆ ಹಣದಿಂದ ಆ ಮುನಿಯಮ್ಮ ಸಾಲಗಾರನ್ನೆಲ್ಲ ಕರೆಸಿ ಕೊಡಬೇಕಾದ ಹಣವನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ಕೆಲವು ದಿವಸ ಸುಖವಾದ ಜೀವನವನ್ನು ನಡೆಸ್ತಾರೆ. ನಂತರ ಪುನಃ ಜಂಜಾಟ ಶುರುವಾಗ್ತದೆ. ಸಾಲ ಮಾಡೋದು, ಎಲ್ಲರಿಗೂ ಉಚಿತವಾಗಿ ಬಳೆ ತೊಡಿಸ್ಬಿಟ್ಟು ಬರೋದು, ಈ ರೀತಿಯಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪುನಃ ಗಲಾಟೆ ಶುರುವಾಗ್ತದೆ ನಮ್ಮ ತಾತರವ್ರ ಮೇಲೆ. ಆಮೇಲೆ ಒಂದು ದಿವಸ ಇವರು ನೀವು ಚಿತ್ತೂರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಅಂತ ಹೆಂಡತಿ ಮುನಿಯಮ್ಮ ಹೇಳ್ತಾಳೆ. ಆ ಕಡೆ ಹೋದರೆ ಲಾಭ ಜಾಸ್ತಿ ಬರ್ತದೆ ಅಂತ. ಈ ರೀತಿಯಾಗಿ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಆಗ್ತದೆ. ಮೊಗಲಿ ಕಾಡಲ್ಲಿ ರಾತ್ರಿ ಆಗೋಯ್ತು. ಅಲ್ಲಿ ಇಟ್ಟೋತಿಲ್ಲ, ಎಲ್ಲೋ ನೋಡ್ತಾನೆ, ಎಲ್ಲೋ ದೂರದಲ್ಲಿ ಬೆಳಕು ಕಾಣಿಸ್ತಾನೆ. ಆ ಬೆಳಕಿರ್ತಕ್ಕಂಥ ಕಡೆ ಹೋದ್ರೆ ಗವಿ. ಆ ಗವಿಯಲ್ಲಿ ಒಬ್ಬ ಯಾರೋ ಸನ್ಯಾಸಿ ಕೂತ್ಕೊಂಡಿದ್ದಾನೆ, ಬಹಳ ರೂಪವಂತನಾಗಿದ್ದಾನೆ, ಅದರ ಮೈಯೆಲ್ಲ ಕಾಂತಿಯುತವಾಗಿದೆ. ಹೋಗಿ ಅದು ನಮಸ್ಕಾರ ಮಾಡಿ ಈತನ ಪರಿಚಯ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಮೇಲೆ, ನೋಡಪ್ಪ ನಿನಗೆ ಆ ನಾರಾಯಣನೇ ಗುರುವಾಗಿ, ಅಮರನಾರಾಯಣನೇ ನಿನ್ನ ಗುರುವಾಗಿ ನಿನಗೆ ಮೋಕ್ಷವನ್ನು ಕೊಡ್ತಾನೆ, ನಿನಗೆ ಗುರುಪದೇಶ ಆಗ್ತದೆ, ನಾನೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಒಂದು ಬೆಳಚುಕಲ್ಲನ್ನು ಕೊಡ್ತಾರೆ. ಬೆಳಚುಕಲ್ಲನ್ನು ಬಾಯಲ್ಲಿ ಇಟ್ಕೊಂಡಂಥ ನಮ್ಮ ಯೋಗ ತಾತಯ್ಯನವರು, ನೋಡಪ್ಪ ಈ ಬೆಳಚುಕಲ್ಲು ಯಾವಾಗ ಸಿಹಿಯಾಗಿ ಕಲ್ಲು ಸಕ್ಕರೆ ಆಗ್ತದೋ ಆವಾಗ ನಿನಗೆ ಜ್ಞಾನೋದಯವಾಗಿದೆ ಅಂತ. ಆಗ ಹೋಗಿ ಅಮರನಾರಾಯಣನ ಪೂಜೆ ಮಾಡಿಸ್ಕೊಂಡು ನೀನು ಇದು ಮಾಡು ಅಂತ. ಅದೇ ರೀತಿಯಾಗಿ ಮನೆಗೆ ಬರ್ತಾನೆ ಬರಕೈಯಲ್ಲಿ. ಆಮೇಲೆ ಮಧ್ಯದಲ್ಲಿ ಯಾರೋ ಒಬ್ಬ ಹೆಂಗಸು ಬಂದು ಬಳೆ ತೊಡಪ್ಪ ಅಂತ ಹೇಳ್ತಾರೆ. ಆ ಒಬ್ಬ ಇದರಲ್ಲಿದ್ದಂಥ ಎಲ್ಲ ಮಲಾರದಲ್ಲಿದ್ದಂಥ ಎಲ್ಲ ಬಳೆಗಳನ್ನು ತೊಡಿದ್ರು ಕೂಡ ಸಾಕಾಗೋದಿಲ್ಲ. ಏನು ನಿನ್ನ ಹತ್ರ ಎಲ್ಲ ಮುಂದೈತೆ, ಇನ್ನು ಹೋದ್ರೆ ಹೋಗ್ಲಪ್ಪ, ಅಮ್ಮ ನೀನು ಯಾರು ಅಂತ ಹೇಳಿದ್ರೆ ನಾನು ಯಾರು ಅಂತ ನಿಮ್ಮ ಮುಂದೆ ಗೊತ್ತಾಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಆಮೇಲೆ ನೋಡ್ತಾನೆ, ಎಲ್ಲೂ ಕಾಣಿಸ್ತಿಲ್ಲ. ಆ ದೇವರ ಲಕ್ಷ್ಮೀನೇ ನಮಗೆ ಬಂದು ಈ ರೀತಿಯಾಗಿ ದರ್ಶನ ಕೊಟ್ಟಿದ್ದಾಳೆ ಅಂತ ಮನೆಗೆ ಬರ್ತಾನೆ. ನೋಡಿದ್ದೆ ಭಾಳ ಬೇಜಾರಾಗ್ತದೆ ಬರಿಗೈಯಲ್ಲಿ ಬಂದಿದ್ದಕ್ಕೆ. ಹೊರಗಡೆ ಯಾರು ಹೆಂಗಸು ಬರ್ತಾರೆ, ಮಾತಾಡ್ತಾ ಇರ್ತಾರೆ, ನನ್ನ ಗಂಡ ಈ ರೀತಿಯಾಗಿ ವ್ಯಾಪಾರಕ್ಕೆ ಹೋಗಿ ಬರಿಗೈಯಲ್ಲಿ ಬಂದಿದ್ದಾನೆ, ನಾನು ಸಾಲ ಮಾಡೋದು, ಆತನಿಗೆ ಎಲ್ಲವನ್ನು ಕೊಡೋದು ದುಡ್ಡು, ಇದು ಹೊರಗಡೆ ಹೋಗಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಗಂಡ ಏನಾದರೂ ಈ ರೀತಿ ಮಾಡಿದ ಪಕ್ಷದಲ್ಲಿ ಅವನು ಬಿಟ್ಬಿಟ್ಟು ಯಾರು ಸಾಹುಕಾರನಾಗಿ ಅವನ ಹತ್ರ ಹೋಗ್ತಾ ಇದ್ದೀನಿ, ನೀನು ಹಾಗೆ ಮಾಡು ಅಂತ ಹೇಳಿ ಅದನ್ನು ತಾತನೆಯವರು ಕೇಳಿಸ್ಕೊಡ್ತಾರೆ. ಅಯ್ಯೋ ಈ ರೀತಿಯಾಗಿ ಆಯ್ತಲ್ಲ ನಮ್ಮ ಸಂಸಾರ ಅಂತೇಳಿ ಕಣ್ಣೀರು ಸುರಿಸುವಾಗ ಆ ಒಬ್ಬ ಮುನಿಯಮ್ಮ ಏನು ಮಾಡ್ತಾಳೆ, ನೀನು ನಮ್ಮ ಸಂಸಾರಕ್ಕೆ ಲಾಯಕ ಆಗೋದಿಲ್ಲ, ಮನೆಯಿಂದ ಹೊರಟೋಗ್ಬಿಡ್ತಾಳೆ. ಆಗ ಕಣ್ಣೀರು ಸುರಿಸ್ಕೊಂಡು ಆತನು ಏನು ಮಾಡ್ತಾನೆ, ಒಂದು ದೇವರನ್ನ ಅಮರನಾರಾಯಣನ ಪೂಜೆ ಮಾಡಿಕೊಂಡು ಪಕ್ಕದಲ್ಲೇ ಇದ್ದಂಥ 1 ಕಿಲೋಮೀಟರ್ ದೂರದಲ್ಲಿದ್ದಂಥ ನರಸಿಂಹ ಗವಿ ಅಂತ ಆ ಗವಿಯಲ್ಲಿ ಹೋಗಿ ಕೆಲವು ದಿನಗಳ ಕಾಲ ತಪಸ್ಸು ಮಾಡ್ತಾನೆ. ಜ್ಞಾನೋದಯವಾಗ್ತದೆ. ಆ ಬೆಡಿಸ್ಕಲ್ಲು ಏನಾಗ್ತದೆ, ಕಲ್ಲು ಸಕ್ಕರೆ ಆಗ್ತದೆ. ಆವತ್ತಿನಿಂದ ಇವರು ಗುರುಗಳಾಗ್ತಾರೆ. ಆಮೇಲೆ ಅನೇಕ ಪವಾಡಗಳನ್ನೆಲ್ಲ ಮಾಡ್ತಾರೆ. ಏನು ಮಳೆ ಇರಲ್ಲ, ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮಳೆ ಸುರಿಸ್ತಾನೆ. ಆ ದೇವಸ್ಥಾನದ ಹತ್ರ ಒಂದು ಬಾವಿ ತೋಡ್ತಾರೆ. ಆ ಬಾವಿಯಲ್ಲಿ ನೀರು ಬರೋದಿಲ್ಲ. ಆಗ ತನ್ನ ಪವಾಡದಿಂದ ನೀರು ಬರುವಾಗ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ಕಷ್ಟ ಕಾರ್ಪೆಟ್ಗಳನ್ನೆಲ್ಲ ತೀರಿಸ್ತಾ ಜನರ ಒಂದು ಮೆಚ್ಚುಗೆಯನ್ನು ಪಡಿತಾನೆ. ಇದನ್ನು ಸಹಿಸಲಾರದ ಶಾನ್ಭೋಗರು ಭಾಳ ಕಿರುಕುಳ ಕೊಡ್ತಾನೆ ಇರ್ತಾರೆ. ಆದರೂ ಸಹ ಸಹಿಸಿಕೊಂಡು ಇದು ಜನಸೇವೆ ಮಾಡಬೇಕು ಅಂತ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ಕೈವಾರದ ಇದು ತತ್ವಗಳನ್ನೆಲ್ಲ ಬರೆದು ನಮ್ಮ ನೋಡಿ ಆ ಮಗುವನ್ನು ಇವಾಗ ಬರೀ ಬಡಜಿಗರು ಮಾತ್ರ ಸೇರಿರೋರು ಅಂತ ಕೆಲವರು ಅಂತಾರೆ. ಹಾಗಾದರೆ ಇದು ಹುಟ್ಟಿದಾಗ ತಂದೆ ಇಲ್ಲ, ತಾಯಿ ಇಲ್ಲ, ಊರಿನ ಎಲ್ಲ ಜನರ ಒಂದು ಪೋಷಣೆಯಿಂದ ಇದ್ದು ಬಿಡೋದು. ಆದ್ದರಿಂದ ಆ ತಾತಯ್ಯನ ಹತ್ರ ನಾನು ಬಡಜಿಗ,
ನಾನು ಇನ್ನೊಬ್ಬ ಜಾತಿ ಅಂತಕ್ಕಂಥ ಬೇವ ಎಲ್ಲ ಜನರನ್ನು ಈತನು ಭಾಳ ಅಕ್ಕರೆಯಿಂದ ಪ್ರೀತಿಯಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಿದ್ದರಿಂದ ಜಾತಿ ಭೇದ ಇಲ್ಲದೆ ಇವು ಕೈವಾರ ತಾತಯ್ಯನವರ ಈ ತತ್ವಗಳನ್ನು ಪ್ರಚಾರ ಮಾಡ್ತಾ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ನಮ್ಮ ಎಂ.ಆರ್. ಜಯರಾಮ್ನವರು ಈ ಒಂದು ಇದನ್ನು ಮೇಲೆ ಹ್ಯಾಂಡ್ ಓವರ್ ಮಾಡ್ಕೊಂಡ ಮೇಲೆ ಇವಾಗ ಭಾಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಜಾತಿ ಪಂಗಡದವರು ಹೋಗಿ ತಾತಯ್ಯನವರು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿಗೂ ಸಹ ನಮ್ಮ ಸಮೃದ್ಧಿ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿ ವಿಜೃಂಭಣೆಯಿಂದ ಈ ರೀತಿಯಾಗಿ ಆ ಒಂದು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ ನಮ್ಮ ಪ್ರೀತಿಯ ತಹಸೀಲ್ದಾರ್ ಸಾಹೇಬರುಗಳು ಈ ರೀತಿಯಾಗಿ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿ ವರ್ಗದವರು ಹಾಗೂ ಈ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಎಲ್ಲ ನಮ್ಮ ಕೈವಾರ ತಾತಯ್ಯನ ಅನುಯಾಯಿಗಳು, ಎಲ್ಲ ನನ್ನ ಬಂಧುಗಳು ಬಂದು ಇವತ್ತು ಒಂದು ಸರಳ ರೀತಿಯಲ್ಲಿ ಇವತ್ತು ಇರು ನಮ್ಮೆಲ್ಲ ಹೆಮ್ಮೆಯ ತಾತಯ್ಯ. ಇವತ್ತು ನಾವು ನಮ್ಮ ಮಕ್ಕಳಲ್ಲಿದ್ದ ಶನಿವಾರ ಬಂದ್ರೆ ನಾವು ಕೈವಾರ ಕೊಟ್ಟೋಗ್ತಾ ಇದ್ವಿ. ಯಾಕಂದ್ರೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಆ ಬೆಟ್ಟಕ್ಕೆ ಹೋಗಿ ಪಾರ್ಕ್ ಹೋಗಿ ಬರ್ತಾ ಇದ್ವಿ. ಇವತ್ತಂತ ಮಹಾನ್ ಭಾವನ ಒಂದು ಚರಿತ್ರೆಯನ್ನ ನಮ್ಮ ತಾಲೂಕಲ್ಲಿ ಒಂದು ಸಿಂಪಲ್ ಆಗಿ ಅರ್ಥಗರ್ಭಿತವಾಗಿ ಇವತ್ತು ಆಚರಣೆ ಮಾಡ್ತಾ ಇದೀವಿ. ಬಹುಶಃ 300ನೇದು ಅಂತ ನನಗೆ ಅನ್ಸುತ್ತೆ ಆಚರಣೆ ಮಾಡ್ತಾ ಇದೀವಿ. ಇವತ್ತು ಬಹುಶಃ ಆತ ಕೊಟ್ಟಿರ್ತಕ್ಕಂಥ ಕೆಲವು ವ್ಯಾಖ್ಯಾನಗಳು, ಕೆಲವು ಏನ್ ಬಂದಿರ್ತಕ್ಕಂಥ ಕೆಲವು ನುಡಿಗಳು, ತಾತ ಹೇಳಿರ್ತಕ್ಕಂಥ ಎಲ್ಲವನ್ನು ನಡೆದು ಬಂದಿದೆ ಅಂತಕ್ಕೊಂದು ನಾವು ಒಂದು ಇದಿದೆ. ನಮಗೆ ಕತೆ ಹೇಳ್ತಾ ಇದ್ರು, ತಾತ ಏನ್ ನುಡಿತಾ ಇದ್ರು ಅದೆಲ್ಲವನ್ನ ಆಗ್ತಾ ಇದೆ, ಆಗಿದೆ ಅನ್ನೋದನ್ನ ಒಂದು ಚರಿತ್ರೆಯಲ್ಲಿ ಬರೆದಿದ್ದಾರೆ. ಬಹುಶಃ ಅಂತ ಮಹಾನ್ ಭಾವನ ಇವತ್ತು ಆಚರಣೆಯನ್ನ ತುಂಬಾ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದೀವಿ. ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಮತ್ತೆ ಮಠಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ಬೇಕನ್ನೋ ಆಸೆ ನಮ್ಗಿದೆ. ಟೈಮು ನಮ್ಗೆ ಕಡಿಮೆ ಇರೋದ್ರಿಂದ ಇವತ್ತು ನಾವು ಸಿಂಪಲ್ ಆಗಿ ಆಚರಣೆ ಮಾಡಿದ್ವಿ. ಬಹುಶಃ ಮುಂದಿನ ವರ್ಷದಲ್ಲಿ ತುಂಬ ಮುಂದೆ ನಾವು ಒಂದು ಕಮಿಟಿ ಮಾಡ್ಕೊಂಡು ಆ ಕಮಿಟಿ ಮುಖಾಂತರವಾಗಿ ಅವರ ಅನುಯಾಯಿಗಳಿಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರನ್ನು ಕರೆಸಿ ಈ ಜಯಂತಿಯನ್ನ ಮಾಡ್ಬೇಕಂತ ನಿರ್ಧಾರ ಆಗಿದ್ದೀವಿ. ಅದರಿಂದ ಈ ಜಯಂತಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ, ಶಾಸಕರ ಕಡೆಯಿಂದ ಹಾಗೂ ತಾಲೂಕು ಆಡಳಿತ ಕಡೆಯಿಂದ ಹೊಂದಿಸ್ತಾ, ನಿಮ್ಮೆಲ್ರಿಗೂ ಅವ್ರ ಆದರ್ಶಗಳನ್ನು ತಗೊಂಡು ಬಹುಶಃ ಅವ್ರು ನಮ್ಮ ಜೊತೆ ಇಲ್ಲೇ ಇರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ನಾವು ಮಾಡಿ ತೋರಿಸೋದು ನಮಗೆ ಅದು ನಮ್ಮ ವ್ಯಕ್ತಿತ್ವ. ಸೊ ಅದರಿಂದ ನಮ್ಮ ತಾತಯ್ಯನವರ ಏನವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ನಾವು ಮುಂದೆ ಪಾಲಿಸ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಅಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಮುಖಂಡರಿಗೂ, ಇಲ್ಲ ನಮ್ಮ ಬಲಿಜ ಸಂಘದ ಎಲ್ಲರ ಮುಖಂಡರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಜಾಗೃತಿ